ಅಲ್ಲ ಜಾನು, ಟಿವಿ ನೋಡು ಅಂದ್ರೆ 3 ಹೊತ್ತು ಮೊಬೈಲ್ ನೋಡ್ಕೊಂತಾನೆ ನಿಂದಿರ್ತೀಯ. ನನಗೆ ನೋಡಿದ್ರೆ ನೋಡ್ಬೇಡ ನೋಡ್ಬೇಡ ಅಂತೀಯ. ನಾನು ಏನ್ ನೋಡ್ತಾ ಇದ್ದೀನಿ ಅಂತ ಗೊತ್ತಾ ನಿಂಗೆ? ಏನೋ ರೀಲ್ಸ್ ನೋಡ್ಕೊಂತ ಕುಂದಿರ್ತೀಯ ಅಷ್ಟೇ. 2 ವರ್ಷದಿಂದ ನೀನ್ ನನ್ನನ್ನು ಎಷ್ಟು ಬೇಜಾರ್ ಮಾಡಿದ್ಯಾ ಅಂತ ನೋಡ್ತಿದ್ದೀನಿ. ಅಲ್ಲ, 2 ವರ್ಷದಿಂದ ಮಾಡಿದ್ದು ಯಾವನಿಗೆ ಗೊತ್ತಿರುತ್ತೆ? ನನಗ್ ಗೊತ್ತಿರುತ್ತಲ್ಲ, ನಿನ್ಗೂ ಗೊತ್ತಿರ್ಬೇಕಪ್ಪ. ಸುಮ್ನೆ ಏನೋ ಒಂದು ಹೇಳ್ಬೇಡ. ಏನೋ ಒಂದು ಹೇಳ್ಬೇಕು ಅಂತ ಹೇಳ್ಬೇಡ. ನಾನು ಏನೋ ಒಂದ್ ಹೇಳ್ಬೇಕಂತ ಹೇಳ್ತಿಲ್ಲ. ಹೋಗ್ಲಿ, ಪ್ರೂಫ್ ಏನಿದೆ? ನೋಡು, ನಾನು ನೋಟ್ ಮಾಡಿ ಇಟ್ಕೊಂಡಿನಿ. ಅದು ಅದೇ ವರ್ಷ ವರ್ಷ ರಿಮೈಂಡರ್ ಕೂಡ ಬರುತ್ತೆ ಅದು. ಇನ್ನು ಅವತ್ತು ನನ್ಗೆ ಪಾನಿಪುರಿ ಕೂಡ ಕೊಡ್ಸಿಲ್ಲ ಗೊತ್ತಾ? ಬೇಜಾರ್ ಮಾಡ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದೆ, ಅದ್ ನೆನ್ಪಿದ್ಯಾ ನಿನ್ಗೆ ಯಾವತ್ತಾದ್ರೂ? ನಾನು ಬೇಜಾರ್ ಮಾಡ್ಕೊಂಡು ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ರೆ ನೀನ್ ಯಾವ್ದೋ ಹುಡುಗಿನ ನೋಡ್ಕೊಂತ ನಿಂತಿದ್ದೆ. ಅದನ್ನು ಟೈಪ್ ಮಾಡಿ ಇಟ್ಟಿದ್ದೀನಿ ನೋಡು. ಸ್ಕ್ರೀನ್ ಶಾಟ್ ಬೇರೆ ನೋಡು. ಪಾನಿಪುರಿ ಕೊಡ್ಸೋದು? ಸ್ಕ್ರೀನ್ ಶಾಟ್ ಬೇರೆ ಮಾಡಿಟ್ಟಿದ್ ನೋಡು. ಹುಡುಗಿನ ನೋಡ್ತಿದ್ದೆ, ಯಾವ ಹುಡುಗಿನ ನೋಡ್ತಿದ್ದೆ ಅಂತ. ಅಲ್ಲ ಕಣೆ, ಬ್ಲ್ಯಾಕ್ ಕಲರ್ ಡ್ರೆಸ್ ಹುಡುಗಿ ನೋಡ್ತಿದ್ದೀನಿ ಅಂತ ಇಟ್ಟಿದ್ಯಲ್ಲ, ಟೈಪ್ ಮಾಡಿದ್ಯಲ್ಲ ಗುರು. ಅಲ್ಲ, ನಾ ಟೈಪ್ ಮಾಡಿರೋದಲ್ಲ, ನಮ್ಮಿಬ್ರು ನಡುವೆ ಕನ್ವರ್ಸೇಷನ್ ನಡೆದಿರೋದದು. ಏನೋ ಒಂದು. ನೋಡು, ಎಷ್ಟೆಲ್ಲ ಬೇಜಾರ್ ಮಾಡಿದ್ಯಾ ನೀ ನನ್ಗೆ. ಅದು ಒಂದು ಪಾನಿಪುರಿಗೋಸ್ಕರ. ನಿಂಗೆ ಯಾವತ್ತಾದ್ರೂ ಒಂದ್ ಈಟ್ ಪಶ್ಚಾತ್ತಾಪ ಇದೆಯಾ? ಬರೀ ಟಿವಿ ನೋಡ್ಬೇಕು, ನೋಡು ಟಿವಿ. ನಂಗೆ ಇವತ್ತು ಗೊತ್ತಾಗ್ತಿದೆ ನೀನ್ ಯಾಕೆ ನನ್ ಮದ್ವೆ ಆದಿ ಅಂತ. ನನ್ ಮದ್ವೆ ಆದ್ಮೇಲೆ ಚಿತ್ರಹಿಂಸೆ ಕೊಡೋದಕ್ಕಂತಾನೆ ಮದ್ವೆ ಆಗಿದ್ಯಾ ಅಲ್ವಾ? ಹೌದು, ನೀ ಮದ್ವೆಗ್ ಮುಂಚೆ ನನಗ್ ಮಾಡಿದ್ದಲ್ಲ ಚಿತ್ರಹಿಂಸೆ, ಅದನ್ನ ತೀರಿಸ್ಕೋಬೇಕಂತಾನೆ ನಾನು ಇವಾಗ ಮದ್ವೆ ಆಗಿದ್ದು. ನಾನೇನಾದ್ರೂ ನೀನ್ ಮದ್ವೆ ಆಗ್ಲಿಕ್ಕಂದ್ರೆ ನೀನ್ ಬೇರೆದವಳನ್ನ ಮದ್ವೆ ಆಗಿ ಆರಾಮಾಗಿರ್ತಿದ್ದೆ. ಅದನ್ನ ನಾನು ನೋಡ್ಕೊಂಡು ತಡ್ಕೊಂಡು ಇರೋದಕ್ಕೆ ಆಗ್ತಿದ್ದಿಲ್ಲ. ಅದಕ್ಕೆ ನಾನು ನಿನ್ನ ಮದ್ವೆ ಆಗಿರೋದು.